ಅದಿತಿ ಅಗ್ನಿ ಹತ್ರ ಮಾತಾಡ್ತಿರ್ತಾರೆ. ನನ್ನಿಂದ ಇಷ್ಟೆಲ್ಲ ಆಯಿತು, ಈಗ ಸಾಕ್ಷಿ ಬಗ್ಗೆ ಏನು ಮಾತಾಡ್ತಾರೋ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನಿನ್ನ ಬಗ್ಗೆನೇ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಇನ್ನು ಅವ್ರ ಬಗ್ಗೆ ಏನು ಹೇಳ್ತಾ ಇರ್ತಾರೋ ಖಂಡಿತವಾಗ್ಲೂ ಹೇಳ್ತಾರೆ. ನಾನು ಫೋನ್ ಮಾಡಿದ್ದೆ, ದೊಡ್ಡ ತಪ್ಪಾಯಿತು ಅಂತ ಈಗ ಅನ್ನಿಸ್ತಿದೆ. ಎಂಥ ಕೆಲಸ ಆಗೋಯ್ತು ಅಣ್ಣ, ನನ್ನಿಂದ ತಪ್ಪಾಗಿದೆ, ನಾನು ಯಾವತ್ತೂ ನನ್ನನ್ನು ಕ್ಷಮಿಸಲ್ಲ ಅಂತ ಅದಿತಿ ಹೇಳಿದಾಗ, ಅದಿತಿ ಹಾಗೆಲ್ಲ ಏನೂ ಇರಲ್ಲ. ಸಾಕ್ಷಿ ಬಗ್ಗೆ ನಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು. ಯಾರು ಏನೇ ಹೇಳಿದ್ರು ಅವರು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅಂಥದ್ರಲ್ಲಿ ಈ ಥರ ಹೇಳಿದರೆ ಸಾಕ್ಷಿ ಯೋಚನೆ ಮಾಡ್ತಾ ಕೂತ್ಕೋತಾರ? ಸಾಧ್ಯನೇ ಇಲ್ಲ. ಅವರಿಗೆ ಅವ್ರ ಬಗ್ಗೆ ನಂಬಿಕೆ ಇದೆ, ಅವರು ಏನು ಅಂತ ಅವರಿಗೆ ಗೊತ್ತಿದೆ, ಮನೆಯವರಿಗೆ ಗೊತ್ತಿದೆ. ಹಾಗಂದಮೇಲೆ ಯಾಕೆ ಯೋಚನೆ ಮಾಡಬೇಕು? ನೋಡು, ನಿಂದು ಏನೂ ತಪ್ಪಿಲ್ಲ, ಹಾಗೆ ನೀನು ಆರಾಮಾಗಿರು, ಸಮಾಧಾನ ಮಾಡ್ಕೊ ಅಂತ ಅಗ್ನಿ ಅದಿತಿ ಹತ್ರ ಹೇಳಿ ಸಾಕ್ಷಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನಾನೇನು ಅದಿತಿ ಹತ್ರ ಇಷ್ಟೆಲ್ಲ ಮಾತಾಡಿ ಸಮಾಧಾನ ಮಾಡಿದೆ, ಆದರೆ ಏನು ನಡೀತಿದೆ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಸಾಕ್ಷಿ ಅವ್ರ ಮನೇಲಿ ಏನು ಹೇಳ್ತಿದ್ದಾರೋ ಹಾಗೆ ಸಾಕ್ಷಿ ಪರಿಸ್ಥಿತಿ ಹೇಗಿದೆ ಅಂತ ಮೊದಲು ಮಾತಾಡಬೇಕು ಅಂತ ಸಾಕ್ಷಿಗೆ ಅಗ್ನಿ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಇವರು ಯಾಕೆ ಫೋನ್ ಮಾಡ್ತಿದ್ದಾರೆ ಅಂತ ಹೇಳಿ ಇಷ್ಟೊತ್ತವರೆಗೂ ಅಲ್ಲೇ ಇದ್ದೆ, ಆದರೆ ಅಲ್ಲಿ ಮಾತ್ರ ಮಾತಾಡಲಿಲ್ಲ. ಈಗ ಫೋನ್ ಮಾಡ್ತಿದ್ದಾರೆ ಮಾತಾಡಬೇಕು ಅಂತ. ಏನು ಮಾತಾಡಬೇಕು ಅಂತ ಸಾಕ್ಷಿ ಹೇಳ್ತಾರೆ. ಸಾಕ್ಷಿ ಅವರೇ, ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಷ್ಟಕ್ಕೂ ಮನೇಲಿ ಏನು ಹೇಳಿದರು, ಹಾಗೆ ಮನೇಲಿ ಹೇಗಿದೆ ಪರಿಸ್ಥಿತಿ ಅಂತ ಅಗ್ನಿ ಹೇಳಿದ ತಕ್ಷಣವೇ, ಏನಿಲ್ಲ, ಎಲ್ಲರೂ ಆರಾಮಾಗಿ ಇದ್ದಾರೆ, ಹಾಗೆ ನನ್ನ ಮೇಲೆ ಖಂಡಿತವಾಗ್ಲೂ ನಿಮ್ಮ ಮನೆಯವರಿಗೆ ನಂಬಿಕೆ ಇದೆ, ಅದಕ್ಕೆ ಅವರು ನಾನು ಹೇಳಿದ್ದನ್ನ ಅರ್ಥ ಮಾಡಿಕೊಂಡ್ರು ಅಂತ ಸಾಕ್ಷಿ ಹೇಳ್ತಾರೆ. ಹೌದಾ, ಹಾಗಾದರೆ ನನಗೆ ಈಗ ಸಮಾಧಾನ ಆಯಿತು. ಅಲ್ಲಿ ಏನು ನಡೀತಿದೆ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟಕ್ಕೂ ಅದಿತಿ ಹತ್ರ ಮಾತಾಡಿದ ಮೇಲೆ ನನಗೆ ಗೊತ್ತಾಯಿತು, ಅದಿತಿ ಫೋನ್ ಮಾಡಿದ್ದಕ್ಕೆ ನೀವು ಬಂದಿದ್ದು ನಾನು ಹುಡ್ಕೊಂಡು ಅಂತ. ಆದರೆ ಅಷ್ಟರಲ್ಲಿ ಇಷ್ಟೆಲ್ಲ ಆಯಿತು. ಹೋಗಲಿ, ನೀವು ಆರಾಮಾಗಿದ್ದೀರಾ ಅಲ್ವಾ? ಈಗ ನಿಮ್ಮ ಮನೇಲಿ ಎಲ್ಲರೂ ಆರಾಮಾಗಿ ಮಾತಾಡ್ಸ್ತಿದ್ದಾರಲ್ವಾ ಅಂತ ಸಾಕ್ಷಿ ಹತ್ರ ಕೇಳಿದಾಗ, ಹೌದು, ಎಲ್ಲರೂ ಆರಾಮಾಗಿದ್ದಾರೆ. ಹಾಗೆ ಅರವಿಂದ್ ಸರ್ ಮತ್ತು ಮನೇಲಿ ಎಲ್ಲರೂ ಏನು ಹೇಳಿದರು, ಅವರು ಕೂಡ ಎಲ್ಲರೂ ಆರಾಮಾಗಿದ್ದಾರೆ ಅಲ್ವಾ? ಇದ್ರ ಬಗ್ಗೆ ಏನು ಪ್ರಶ್ನೆ ಮಾಡಲಿಲ್ವಾ ಅಂತ ಸಾಕ್ಷಿ ಹೇಳಿದ ತಕ್ಷಣವೇ, ಇಲ್ಲ, ಕೇಳಿದರು, ಅದಕ್ಕೆ ಉತ್ತರ ಕೊಟ್ಟೆ. ಇದು ಯಾವುದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಸುಮ್ಮನೆ ಕೋಪ ಮಾಡಿಕೊಂಡು ಕೂಗ್ಬಿಟ್ಟೆ, ನಿಮ್ಮದೇನು ತಪ್ಪಿಲ್ಲ ಅಂತ ಅದಿತಿ ಹೇಳಿದ ಮೇಲೆ ಅರ್ಥ ಆಯಿತು ನನಗೆ ಅಂತ ಅಗ್ನಿ ಹೇಳಿದಾಗ, ಈಗಲಾದರೂ ನಿಮಗೆ ಅರ್ಥ ಆಯ್ತಲ್ಲ, ನಾನು ಅಷ್ಟೆಲ್ಲ ಹೇಳಿದ್ರು ನೀವು ಅರ್ಥ ಮಾಡ್ಕೊಳ್ಳಿಲ್ಲ, ಆದರೆ ಈಗ ಅದಿತಿ ಹೇಳಿದ ಮೇಲೆ ಅರ್ಥ ಆಗಿದೆ ಅಲ್ವಾ ಅಂತ ಸಾಕ್ಷಿ ಹೇಳ್ತಾರೆ. ಹಾಗೆ ಸರಿ ಆಯಿತು, ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಸಾಕ್ಷಿ ಫೋನ್ ಕಟ್ ಮಾಡ್ತಾರೆ. ರಾಜು ಸಾಕ್ಷಿನ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ. ಮದುವೆ ಆಗಬೇಕು ಅಂತ ಹೇಳಿದಾಗ ಯೋಚನೆ ಮಾಡಬೇಕು, ಸಮಯ ಬೇಕು ಅಂತ ಕೇಳ್ತಾರೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.